ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX70. ಈ ಹಿಟಾಚಿದು ಸ್ವಿಂಗ್ ಡಿವೈಸಲ್ಲಿ ಗೇರ್ ಆಯಿಲ್ ಲೀಕೇಜ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಮತ್ತು ಇದೇ ಗಾಡಿದು ಒಂದು ಡೋಸರ್ ಸೀಲ್ ಹಾಕಬೇಕು ಅಂತಾರೆ. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಟಾಟಾ ಹಿಟಾಚಿ EX70. ಇದು ನಮ್ಮ ಹಿಟಾಚಿ ಆಪ್ರೇಟ್ರು ಪ್ರಕಾಶ್ ಅಂತ. ಪ್ರಕಾಶ್ ಆರಾಮ. ಈಗ ಯಾವಾಗಲಿಂದ ಗೇರ್ ಆಯಿಲ್ ಲೀಕೇಜ್ ಆಗ್ತಿರೋದು? ಸುಮಾರು 6 ತಿಂಗಳಿಂದ ಆಗ್ತಿದೆ. 6 ತಿಂಗಳ ನೋಡಿಲ್ಲ ಅಂದರೆ ಈಗ ಎಷ್ಟು ಏನಾರು ಹಾಕಿದ್ರೆ ಆಯಿಲ್ ಇದಕ್ಕೆ? ಆಯಿಲ್ ಹಾಕಿದ್ದೀವಿ. ಹಾಂ, ಆಯಿಲ್ ಹಾಕಿದ್ರು ಒಂಚೂರು ತೋರಿಸ್ತಾರೆ. ಅದೊಂದು ಮತ್ತು ಡೋಸರ್ ಸೀಲ್ ಒಂದು ಡೋಸರ್ ಸೀಲ್ ಒಂದು ಸ್ವಿಂಗ್ ಡಿವೈಸ್ದು ಸೀಲ್ ಒಂದು, ಆಮೇಲೆ ಡೋಸರ್ ಸೀಲ್. ಇದು ಡೋಸರ್ ಈ ಡೋಸರ್ ಸಿಲಿಂಡ್ರಲ್ಲಿ ಇದರಲ್ಲಿ ಲೀಕೇಜ್ ಆಗುತ್ತೆ ಅಂತಾರೆ. ಈ ಪಾಯಿಂಟಲ್ಲಿ ಲೀಕೇಜ್ ಆಗುತ್ತೆ. ಆಮೇಲೆ ಸ್ವಿಂಗ್ ಮೋಟ್ರ್ ಇದು ಇವಾಗ ಡಿವೈಸ್ ಬಿಚ್ಚಬೇಕು ಅಂದರೆ ಇದೆಲ್ಲ ಪೈಪ್ ಡಿಸ್ಕನೆಕ್ಟ್ ಮಾಡಿ ಮೋಟ್ರ್ ಓಪನ್ ಮಾಡಬೇಕು. ಕೆಳಗಡೆ ಡಿವೈಸ್ ಬರುತ್ತೆ, ಅದು ಬಾಟಮಲ್ಲಿ ಸೀಲು. ಸ್ವಲ್ಪನೂ ಗೇರ್ ಆಯಿಲ್ ಇಲ್ಲ. ಇವಾಗ ಫಸ್ಟ್ ಬಂದ್ಬಿಟ್ಟು ಸ್ವಿಂಗ್ ಮೋಟ್ರ್ ಓಪನ್ ಮಾಡಿ ಡಿವೈಸ್ ಓಪನ್ ಮಾಡೋಣ. ಸ್ವಿಂಗ್ ಮೋಟ್ರಿಗೆ 6 ಪೈಪ್ ಬರುತ್ತೆ. 6 ಪೈಪ್ ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಇವಾಗ ಬಾಟಮಲ್ಲಿ 8 ನಂಬರ್ ಬೋಲ್ಟ್ ಬರುತ್ತೆ. ಬಾಟಮಲ್ಲಿ ಒಂದು ಮೋಟ್ರಿಗೆ 8 ಬರುತ್ತೆ. ಬೆಡ್ ಬೋಲ್ಟ್ ಎಲ್ಲ ಬಿಚ್ಚಿನಿ. ಮೋಟ್ರ್ ಹೊರಗೆ ತಗೋಣ. ಗಿಡ ಒಂದು ಸ್ವಲ್ಪ ಎಲ್ಲ ಅಷ್ಟು ಡ್ರೈ ಆಗಿಬಿಟ್ಟಿದೆ. ಇವಾಗ ಇದು ಓಪನ್ ಮಾಡಬೇಕು ಅಂದರೆ ಬಾಟಮಲ್ಲಿ ಬೆಡ್ಡಿಂಗ್ಗೆ 24 ಸೈಜಿಂದ 10 ಬೋಲ್ಟ್ ಬರುತ್ತೆ. 10 ಬೋಲ್ಟ್ ಸುತ್ತ ಓಪನ್ ಮಾಡಿದರೆ ಇದು ಡಿವೈಸು ಮೇಲೆ ಕೆತ್ಕೋಬೇಕು. ಓಪನ್ ಮಾಡಿ ಹೊರಗೆ ತೆಗೆಯೋಣ. ಸ್ವಿಂಗ್ ಡಿವೈಸು ಓಪನ್ ಮಾಡ್ಕೊಂಡಿದ್ವಿ ಒಳಗಡೆಯಿಂದ. ಯಾಕಂದರೆ ನಿಮಗೆ ತೋರ್ಸೋಕ್ಕೆ ಜಾಗ ಇಲ್ಲ, ಸಣ್ಣದಾಗತ್ತೆ ಜಾಗ, ಅಲ್ಲಿ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಓಪನ್ ಮಾಡೇ ತೋರಿಸ್ತಾ ಇದ್ದೀನಿ ನಿಮಗೆ ಡಿವೈಸು. ನೋಡಿರಿ, ನಾವು ಈ ಶಾಫ್ಟ್ ತಿರ್ಗಿಸಿದಾಗ ಈ ಸೀಲ್ ಐತಲ್ಲ, ಸೀಲು ಇದಕ್ಕೆ ಅಂಟ್ಕೊಂಡಿರ್ಬೇಕು. ಇದೇನಾಗ್ಬಿಟ್ಟೈತೆ, ಸೀಲು ಬೆಡ್ಡಿಂಗ್ ಕಟ್ಟಾಗಿ ಶಾಫ್ಟಿಗೆ ಹಿಡ್ಕೊಂಬಿಟ್ಟೈತೆ. ನೋಡಿರಿ, ತಿರುಗಿಸಿ. ಸೀಲ್ ಈ ಥರ ತಿರುಗಬಾರ್ದು, ಶಾಫ್ಟ್ ಮಾತ್ರ ತಿರುಗಬೇಕು. ಈ ಸೀಲ್ ಬಂದು ರಬ್ಬರ್ ಸೀಲು, ಇದರಲ್ಲಿ ಜಾಯಿಂಟ್ ಆಗಿರ್ಬೇಕು. ಇದು ಜಾಯಿಂಟ್ ಕಟ್ಟಾಗಿ ಇದ್ರ ಜೊತೆಗೆ ತಿರುಗ್ತೈತೆ. ಎಷ್ಟು ಹಾಕಿದ್ರಪ್ಪ ಆಯಿಲು? 2.5 ಲೀಟ್ರ್ ಹಾಕಿದ್ರೆ ಕೆಜಿ ಬರಲಿಲ್ಲ. ಇಲ್ಲಿ ಒಂದು ಫುಲ್ ಟ್ಯಾಂಕ್ ಹಾಕಿದ್ರೂ ಬರ್ತಿದ್ದಿಲ್ಲ. ಬೋಲ್ಟ್ 16 ಸೈಜ್ ಬೋಲ್ಟ್ ಬರುತ್ತೆ ಸುತ್ತ. ಇದಕ್ಕೆ ಬೋಲ್ಟ್ ಬಿಚ್ಚಿ ಪ್ಲೇಟ್ ಓಪನ್ ಮಾಡ್ಕೊಂಡ್ರೆ ಪ್ಲೇಟಲ್ಲಿ ಸೀಲ್ ಬರೋದು. ಹಳೆ ಸೀಲ್ ತೆಗೆದು ಹೊಸ ಸೀಲ್ ಹೊಡಿಯೋಣ. ನೋಡಪ್ಪ ಪ್ರಕಾಶ್, ಓಪನ್ ಆಗ್ಬಿಟ್ಟೈತೆ ನೋಡಪ್ಪ. ಸೀಲ್ ಓಪನ್ ಆಗಬಾರ್ದು, ಇದರಲ್ಲಿ ಜಾಯಿಂಟ್ ಆಗಿರ್ಬೇಕು. ಓಪನ್ ಆಗಿದೆ, ನಿಮ್ಗೆ ಆಗಿರುತ್ತೆ. ಸೀಲ್ ಓಪನ್ ಆಗಿದೆ. ಇದು ಬೇರಿಂಗ್ ಎಲ್ಲ ಚೆನ್ನಾಗೈತಪ್ಪ, ಚೆನ್ನಾಗಿತ್ತು. ಒಂದು ಬೇರಿಂಗ್ ಸೀಲ್ ಒಂದು ಹಾಕೊಂಡ್ರೆ ಸಾಕು. ಇದು ಹೊಸ ಸೀಲ್. ಹೊಸ ಸೀಲು ಪ್ಲೇಟಲ್ಲಿ ಕೂರುತ್ತೆ. ಚೆಕ್ ಮಾಡೋಣ.
ಹೌದು, ನಾನು ಇವಾಗ ಶಾಫ್ಟ್ ತಿರುಗಿಸಿದ್ರೆ ಬರೀ ಶಾಫ್ಟ್ ಮಾತ್ರ ತಿರುಗ್ತೈತೆ, ಸೀಲ್ ತಿರುಗ್ತಾ ಇಲ್ಲ ನೋಡಿರಿ. ಈ ಥರ ಈ ಸೀಲ್ ಬಂದ್ಬಿಟ್ಟು ಈ ಪ್ಲೇಟಿಗೆ ಜಾಯಿಂಟ್ ಆಗಿರಬೇಕು. ಹಳೇದು ಏನಾಗಿತ್ತು ಅಂದರೆ ಸೀಲು ಶಾಫ್ಟ್ ಜೊತೆಗೆ ತಿರುಗ್ತಾಯಿತ್ತು, ಹಾಗಾಗಿ ಗೇರಲ್ಲಿ ಲೀಕ್ ಆಗ್ತಿತ್ತು. ಉಳಿದ ಬೋಲ್ಟ್ ಎಲ್ಲ ಹಾಕಿ ಅದು ಫಿಟ್ ಆಗಿದೆ. ಇವಾಗ ಇದನ್ನು ಚೆಸ್ಸಿ ಒಳಗಡೆ ಫಿಟ್ ಮಾಡೋಣ. ಸ್ವಿಂಗ್ ಡಿವೈಸು ಕೂರಿಸಿ ಮೋಟ್ರು ಹೋಸ್ ಪೈಪು ಫಿಟ್ ಮಾಡಿ ಗೇರಲ್ಲೆಲ್ಲ ಹಾಕಾಯಿತು. ಗೇರಲ್ಲಿ ಗೇಜಿಗಿದೆ. ಪ್ರಕಾಶ್ ಸ್ಟಾರ್ಟ್ ಮಾಡಿ ಸ್ವಿಂಗ್ ಚೆಕ್ ಮಾಡ್ತಾರೆ. ಕರೆಕ್ಟಾಗಿ ಆಗ್ತಾ ಇದೆ. ಒಂದ್ಸಲ ಸ್ವಿಂಗ್ ಮೋಟರ್ ಚೆಕ್ ಮಾಡಿ ಆಮೇಲೆ ಡೋಸರ್ ಇಳಿಸಿ. ಡೋಸರ್ ಒಂದು ಸೀಲ್ ಹಾಕಬೇಕು. ಡೋಸರ್ ಒಂದು ಓಪನ್ ಮಾಡ್ಕೊಳ್ಳೋಣ. ಸ್ವಿಂಗ್ ಮೋಟರ್ ಚೆಕ್ ಮಾಡೋಣ, ಲೀಕೇಜ್ ಏನೋ ಆಯ್ತಾ ಅಂತ. ಸ್ವಿಂಗ್ ಮೋಟ್ರ್ ಏನು ಲೀಕೇಜ್ ಇಲ್ಲ. ನೆಕ್ಸ್ಟ್ ಡೋಸರ್ ಸಿಲಿಂಡರ್ ಒಂದು ಓಪನ್ ಮಾಡ್ಕೊಂಡು ಸೀಲ್ ಹಾಕೋಣ. ಒಂದು ಸಿಲಿಂಡರ್ ಓಪನ್ ಮಾಡಬೇಕು ಅಂದರೆ ಏನು ಮಾಡ್ಬೇಕಾಗತ್ತೆ, ಚೆಕ್ನಟ್ ಲೂಸ್ ಮಾಡ್ಕೋಬೇಕು. ಪಿನ್ ಬಿಚ್ಚಕ್ಕೆ ಮುಂಚೆ ಚೆಕ್ನಟ್ ಲೂಸ್ ಮಾಡ್ಕೊಂಡ್ರೆ ಸಪೋರ್ಟ್ ಇರುತ್ತೆ ನಮಗೆ. ಚೆನ್ನಾಗಿ ಓಡ್ಕೊಂಡ್ರೆ ಓಪನ್ ಆಗುತ್ತೆ. ಚೆಕ್ನಟ್ ಲೂಸ್ ಆಯ್ತು. ಈಗ ನೆಕ್ಸ್ಟು ಇದು ಪಿನ್ ಓಪನ್ ಮಾಡಿ ಸೈಡಿಂದು ಹೊರಗೆ ತಗೋಬೇಕು. ಹೊರಗೆ ತಗೊಂಡು ಪೈಪ್ ಓಪನ್ ಮಾಡಿ ಮುಂದೆಯಿಂದ ಹೇಳಿದ್ರೆ ಇದರಲ್ಲಿ ಇರೋ ಆಯಿಲೆಲ್ಲ ಫ್ರೈ ಆಗುತ್ತೆ. ಆಮೇಲೆ ಚೆಕ್ನಟ್ ಓಪನ್ ಮಾಡಿ, ಇದು ಹಬ್ ಓಪನ್ ಮಾಡಿ, ಸಿಲಿಂಡರ್ ಗ್ಲಾನ್ ಓಪನ್ ಮಾಡಿ ಪಿಸ್ಟನ್ ಹೊರಗೆ ತಗೋಬೇಕಾಗುತ್ತೆ. ಪಿನ್ ಓಪನ್ ಮಾಡ್ಕೊಂಡಿದ್ದೀವಿ. ಈಗ ಡೋಸರ್ ಡೌನ್ ಮಾಡಿದ್ರೆ ಪಿಸ್ಟನ್ ಒಳಗೆ ಹೋಗುತ್ತೆ. ಇವಾಗ ಸಿಲಿಂಡರ್ ಮೇಳಕ್ಕೆ ತಗುತ್ತೆ. ಆಫ್ ಮಾಡಿ. ಇವಾಗ ಪೈಪ್ ಬಿಚ್ಚಿ ಆಯಿಲ್ ಡ್ರೈ ಮಾಡ್ಕೊಳ್ಳೋಣ. ಹಬ್ ಓಪನ್ ಮಾಡಿ ಪಿಸ್ಟನ್ ಹೊರಗೆ ತಗೊಂಡಿದ್ದೀನಿ. ಮುಂದುಗಡೆ ಚೆಕ್ನಟ್ ಬರುತ್ತೆ. ಚೆಕ್ನಟ್ ಓಪನ್ ಮಾಡಿ ಗ್ಲ್ಯಾಂಡ್ ಓಪನ್ ಮಾಡ್ಕೊಂಬಿಡೋಣ. ಚೆಕ್ನಟ್ಟಿಗೆ 4 ನಂಬರ್ ಅಲಿಂಕಿ ಬರುತ್ತೆ. 4 ನಂಬರ್ ಅಲಿಂಕಿ ಓಪನ್ ಮಾಡಬೇಕು. ಇದರಲ್ಲಿ ಬಾಲ್ಸ್ ಇಲ್ಲ. ಇದರಲ್ಲಿ ಚೆಕ್ನಟಲ್ಲಿ ಚೆಕ್ನಟ್ ಓಪನ್ ಮಾಡೋಣ.
ಆಯಿಲ್ ಸೀಲು ಎಲ್ಲ ಫುಲ್ ಬ್ರಸ್ಟ್ ಆಗಿದೆ. ಓಪನ್ ಮಾಡೋಣ. ಓಪನ್ ಮಾಡಿ ಹೊಸ ಸೀಲ್ ಹಾಕೋಣ. ಸೀಲೆಲ್ಲ ಫುಲ್ ಬ್ರಸ್ಟ್ ಇದು, ಫುಲ್ ಬ್ರಸ್ಟ್ ಆಗಿದೆಯಪ್ಪ. 7085-9. The next day. ಇವತ್ತು ಡೇ 2. ಈ ಗಾಡಿ ಹತ್ರ ಈ ಟ್ಯಾಕ್ಸಿ ಹತ್ರ ನಾನು ಬುಧವಾರ ಬಂದಿದ್ದೆ. ಬುಧವಾರ ಬಂದು ಸ್ವಿಂಗ್ ಡಿವೈಸ್ದು ಸೀಲ್ ಹಾಕಿ ಆಮೇಲೆ ಡೋಸರ್ ಸಿಲಿಂಡರ್ ಓಪನ್ ಮಾಡಿದ್ರೆ ಏನಾಯ್ತೆ, ಡೋಸರ್ ಸಿಲಿಂಡರ್ ಇದು 13 ಮಾಡಲು, ಇದರಲ್ಲಿ 16 ಮಾಡಲ್ ಸೀಲ್ ಕೊಟ್ಟಿದ್ದಾರೆ. ಇದು ಯಾವುದು ಅಂದರೆ 7085-9 ಆಯಿಲ್ ಸೀಲು. ಆ್ಯಕ್ಚುಲಿ ಗಾಡಿಯಲ್ಲಿ ಇದ್ದಿದ್ದು 13 ಮಾಡಲಿಗೆ ಬರಬೇಕಿದ್ದು 60-70 ಈ ಥರ ಬರುತ್ತೆ. 60-70-10 ಬರುತ್ತೆ. 10 mm. ಇದು 5 mm ತಿಕ್ನೆಸ್ ಜಾಸ್ತಿ ಇತ್ತು, ಅದಕ್ಕೆ ಸೀಲ್ ಮ್ಯಾಚ್ ಆಗಿರಲಿಲ್ಲ. ಮತ್ತು ಈಗ ಬೇರೆ ಸೀಲು ತರಿಸೋರೆ. ಸೀಲು ಬೇರೆ ಸೀಲ್ ಬಂದಿದೆ ಈಗ. ಇವಾಗ ಈ ಸೀಲು ಗ್ಲ್ಯಾಂಡ್ ಆಮೇಲೆ ಪಿಸ್ಟನ್ ಎಲ್ಲ ಹಳೆ ತೆಗೆದು ನೀಟಾಗಿ ವಾಶ್ ಮಾಡಿ ಹೊಸ ಸೀಲ್ ಹಾಕಿ. ಇದರಲ್ಲಿ ಎರಡೇ ಬರುತ್ತೆ, ಒಂದು ಆಯಿಲ್ ಸೀಲು, ಒಂದು ಡಸ್ಟ್ ಸೀಲು. ಇದರಲ್ಲಿ ಬಫರ್ ಸೀಲ್ ಬರಲ್ಲ ಬ್ಲೇಡ್ ಕಿಟ್ಗೆ. ಹಳೆ ಸೀಲೆಲ್ಲ ತೆಗೆದಿದ್ದೀನಿ. ಇವಾಗ ನೆಕ್ಸ್ಟು ಇದು ಹೊಸ ಸೀಲು ಗ್ಲ್ಯಾಂಡ್ ಪಿಸ್ಟನ್ ಹಬ್ಬಿಗೆ ಕೂಡ್ಸೋಣ. ಇದು ಆಯಿಲ್ ಸೀಲ್. ಇದು ಡೈರೆಕ್ಟ್ ಹೈಟ್ 12 mm ಬರುತ್ತೆ. ಇದಕ್ಕೆ ಬ್ಯಾಕಪ್ ರಿಂಗ್ ಏನು ಬರಲ್ಲ, ಅಂದರೆ ಫುಲ್ ಸೀಲ್ ಇದು. ಇದು ಬಂದು 7085-11.5. ಸೀಲ್ ಗ್ಲ್ಯಾಂಡಲ್ಲಿ ಆಯಿಲ್ ಸೀಲ್ ಕೂಡಿಸಿದ್ದೀನಿ. ಆಮೇಲೆ ಪಿಸ್ಟನ್ ಸೀಲ್ ಎಲ್ಲ ಕೂತಾಗಿದೆ. ಇವಾಗ ಇವೆಲ್ಲ ಪಿಸ್ಟನ್ ಐತೆ, ಪಿಸ್ಟನ್ಗೆ ಫಿಟ್ ಮಾಡಿ ಚಕ್ನ ಟೈಟ್ ಮಾಡೋಣ.
ಚಕ್ರ ಟೈಟ್ ಆಗಿದೆ. ಆಮೇಲೆ ನೆಕ್ಸ್ಟು ಲಾಕ್ ಸ್ಕ್ರೂ ಇದು ಲಾಕ್ ಸ್ಕ್ರೂ ಹಾಕಿ ಎಲ್ಲ ಫಿಟಪ್ ಆಗಿದೆ. ಇದು ಚೆಕ್ ನಟ್ ಎಲ್ಲ ಫಿಟ್ ಆಯಿತು. ಇವಾಗ ನೆಕ್ಸ್ಟ್ ಇದನ್ನು ತಗೊಂಡೋಗಿ ಹಿಟಾಚಿ ಟ್ಯೂಬಲ್ಲಿ ಫಿಟ್ ಮಾಡ್ಬಿಡೋಣ. ಸಿಲಿಂಡರ್ದು ಆಯಿಲ್ ಸೀಲ್ ಗ್ಲ್ಯಾಂಡ್ ಟೈಟ್ ಮಾಡಿ ಆಮೇಲೆ ಹೋಸ್ ಪೈಪು ಕನೆಕ್ಷನ್ ಕೊಟ್ಬಿಟ್ಟಿದ್ದೀನಿ. ಸ್ಟಾರ್ಟ್ ಮಾಡಿ ಅಪ್ ಡೌನ್ ಚೆಕ್ ಮಾಡಿ ಪಿನ್ ಹಾಕ್ಕೊಂಬಿಡೋಣ. ಪ್ರಕಾಶ್ ಸ್ಟಾರ್ಟ್ ಮಾಡ್ರಲ್ಲ, ಬರೀ ಡೋಸರ್ ಅಷ್ಟೇ. ಡೌನ್ 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 ಮಾಡಿರಿ. ತಡ್ರಿ ಇದೊಂದು ಹಾಕೋಣ. ಫುಲ್ ಪ್ರೆಸ್ ಮಾಡಿ ಕೆಳಕ್ಕೆ ಹೇಳುತ್ತಲ್ಲ. ಓಕೆ, ಲೀಕೇಜ್ ಏನಿಲ್ಲ. ಇವಾಗ ನೆಕ್ಸ್ಟ್ ಮೇಲೆಗಡೆ ಶೀಲ್ಡ್ ಹಾಕೋಣ. ಮತ್ತು ಡೋಸರ್ ಸೀಲ್ ಹಾಕಿ ಸ್ಟಾರ್ಟ್ ಮಾಡಿ ಅಪ್ ಡೌನ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಹೈಡ್ರೋಲಿಕ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಆಮೇಲೆ ನಮ್ಮ ರಮೇಶ್ ಅಣ್ಣವ್ರಂತ ನಮ್ಮ ಈ ಕ್ರಷರ್ ಇನ್ಚಾರ್ಜ್ ಏನಿದೆ, ಕ್ರಷರ್ ಇನ್ಚಾರ್ಜ್ ಇವರು. ಆರಾಮಣ್ಣ? ಜನ ಇದ್ರಲ್ಲ, ರೆಡಿ ಆಯ್ತು ನಿಮ್ಮದು. ಅದು ಸೀಲ್ ಹಾಕಿ ಎಲ್ಲ ಚೆಕ್ ಮಾಡಿದ್ವಿ, ಅಪ್ ಡೌನ್ ಮಾಡಿ ನೋಡಿದ್ವಿ. ಲೀಕೇಜ್ ಏನು ಆಗಲಿಲ್ಲ. ಹಾಂ, ಅದು ಸರಿ ಆಯಿತು. ನಾವೇ ಗ್ಯಾರಂಟಿ ಅದಕ್ಕೆ. ಒಂದು 3 ವರ್ಷ ಅಂತ ಬಂದೇ ಬರ್ತದ್ದು. ಯಾಕಂದ್ರೆ ವರ್ಕ್ ಇರಲ್ಲ, ಕಮ್ಮಿ ವರ್ಕ್ ಅದು. ನಮಗೆ ಜಾಸ್ತಿ ವರ್ಕ್ ಸೀಲ್ ಹೋಗಲ್ಲ. ಈ ಕಂಪನಿ ಸೀಲ್ ನಾವು ತೆಗ್ದಿತ್ತು. ಆಮೇಲೆ ನೋಡ್ರಿ, ಇದು 2013 ಮಾಡಲ್ ಗಾಡಿದು 16 ಮಾಡಲ್ದು ಸೀಲ್ ಬಂದ್ರೆ ಇದಕ್ಕೆ ಆ ಥರ ಆಗಿ ಒಂದು ದಿವಸ ಡಿಲೇ ಆಯ್ತು. ನಿಮ್ಗೆ 2 ದಿವಸ ಡಿಲೇ ಆಯ್ತು. ಎರಡೇ ಆಯ್ತು, ಲೀಕೇಜ್ ಇಲ್ಲ. ಸ್ಪ್ರಿಂಗ್ ಡಿವೈಸ್ ಸರಿ ಆಯ್ತು. ಸ್ಪ್ರಿಂಗ್ ಡಿವೈಸ್ ಯಾವ್ದು ಲೀಕೇಜ್? 2 ಕಾಲು ನೋಡ್ರಿ. ಈಗ ನಾನು ಮೊದಲೇ ನೋಡ್ರಿ ಅಣ್ಣ, ಇಲ್ಲಿ ಚೆಕ್ ಮಾಡಿ ಅದ್ರ ಸೀಲ್ ನೋಡಿ ಆಯಿಲ್ ಚೆಕ್ ಮಾಡಿದೆ. ಆಯಿಲ್ ಕರೆಕ್ಟ್ ಆಯ್ತು. ಸೀಲ್ ನೋಡಿದ್ರಲ್ಲ, 2 ಪೀಸ್ ಆಗಿ ಸೀಲ್ ಅದು ತಗೊಂಡಾಗ ಮಾಡಲೇ ಇಲ್ಲ. ಏನು ಮಾಡಿ ಇದನ್ನು ಮುಟ್ಟಿಲ್ಲ, ಯಾವ್ದು ಮುಟ್ಟಿಲ್ಲ, ಯಾವ್ದು ಮುಟ್ಟಿಲ್ಲ ಗಾಡಿದ. ಮತ್ತೇನಾರಾಯ್ತು ಪ್ರಕಾಶ್? ವರ್ಕ್ ಏನಾಯ್ತಾ? ಇಲ್ಲ. ಓಕೆ, ಸರಿ. ಟಾಟಾ ಹಿಟಾಚಿ EX70. ಈ ಹಿಟಾಚಿದು ಸ್ವಿಂಗ್ ಡಿವೈಸಲ್ಲಿ ಗೇರ್ ಆಯಿಲ್ ನಿಲ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ಆಮೇಲೆ ಡೋಸರ್ ಸೀಲ್ ಹೋಗೈತೆ ಅಂತ ಹೇಳಿದರು. ಸ್ವಿಂಗ್ ಡಿವೈಸ್ ಓಪನ್ ಮಾಡಿದರೆ ಸೀಲು 2 ಪೀಸ್ ಆಗಿತ್ತು. ಸಿಂಗಲ್ ಪೀಸ್ ಇರೋ ಸೀಲ್ 2 ಪೀಸ್ ಆಗಿತ್ತು. ಅದಕ್ಕೆ ಗೇರ್ ಆಯಿಲ್ ನಿಲ್ತಿದ್ದಿಲ್ಲ. ಸ್ವಿಂಗ್ ಡಿವೈಸ್ ಸೀಲ್ ಹಾಕಿ ಎಲ್ಲ ಫಿಟಪ್ ಮಾಡಿ ಆಮೇಲೆ ಡೋಸರ್ ಪಿಸ್ಟನ್ ಓಪನ್ ಮಾಡಿದಾಗ ಏನಾಗಿದೆ, ಇದು ನಮ್ಮದು ಹಿಟಾಚಿ ಬಂದು 2013 ಮಾಡಲು. 2013 ಮಾಡಲ್ ಹಿಟಾಚಿಗೆ 2016 ಮಾಡಲ್ ಸಿಲಿಂಡರ್ ಹಾಕಿದ್ರು. ಅದಕ್ಕೆ ಮತ್ತೆ ಸೀಲ್ ನೋಡಿ ಬೇರೆ ಆ ಸ್ಯಾಂಪಲ್ ಕೊಟ್ಟು ಬೇರೆ ಸೀಲ್ ತರಿಸಿ ಹಾಕಿ ಎಲ್ಲ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.